ಅವರು ಕಣ್ಮುಚ್ಚಿ ಪ್ರೀತಿಸಬೇಕಾಗಿತ್ತು ಆ ಹುಡುಗನನ್ನ. ಯಾಕಂದ್ರೆ ಅವನು ಬಯಸಿ ಹುಟ್ಟಿದವನು, ಸಾವಿರ ದೇವರಲ್ಲಿ ಮೊರೆ ಇಟ್ಟು ಪಡ್ಕೊಂಡ ಮಗ ಅವನು. ಮೋಸ್ಟ್ಲಿ ಚಿಕ್ಕಂದಿನಲ್ಲಿ ಆ ಮುದ್ದೆ ಜಾಸ್ತಿಯಾಗಿ ಅವನು ಹಾಳಾದ್ನೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಹುಟ್ಟಿಸಿದ ದೇವರು ಹುಲ್ಮೈಸಲಾರೆ ಅಂತಂದ್ಕೊಳ್ಳೋ ಮಟ್ಟಕ್ಕೆ ಹಾಳಾಗೋದ. ಅದು ಪೊಲೀಸರ ಗಮನಕ್ಕೂ ಬಂತು. ಒಕ್ರಾಣ ಸ್ಟೇಷನ್ನಲ್ಲಿ ತಲೆ ಕೆಡಿಸಿಕೊಂಡು ಕೂತಿದ್ದ ಸಿಪಿಐ ವಿನೋದ್ ಕುಮಾರ್ಗೆ ಹಣಮಂತನ್ನ ಕರ್ಕೊಂಬಂದು ವಿಚಾರಣೆ ನಡೆಸೋದೇ ಸೂಕ್ತ ಅನ್ನಿಸಿದೆ. ಯಾಕಂದ್ರೆ ಅವರ ಮನೆಯ ಮಗ ಮಿಸ್ ಆಗಿದ್ದಾನೆ ಅಂದ್ರೂ ಯಾರೂ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿಲ್ಲ. ಅಂದಮೇಲೆ ಅಲ್ಲಿ ಏನೋ ನಡೆದಿರೋ ಹಾಗಿದೆ ಅಂತ ಅವರು ಯೋಚಿಸಿದ್ರು. ಜಸ್ಟ್ ಸುಮ್ಮನೆ ವಾಚ್ ಮಾಡಷ್ಟೇ, ಏನು ಯಾರಿಗೆ ಕರೆಯೋಕೆ ಹೋಗಬೇಡ, ಏನು ಹೇಳೋಕೆ ಹೋಗಬೇಡ ಅಂತೇಳಿ ಗ್ಯಾದರ್ ಮಾಡು, ಊರಲ್ಲಿ ವಿಷಯಗಳು ಏನು ಹೇಳ್ತಾರೆ ಏನಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂತ ನಾನು ಅದನ್ನು ತಿಳಿಸಿದೆ. ತದನಂತರ ಸತೀಶ್ ಮತ್ತು ಅವರಿಬ್ಬರು ನನಗೆ ವಿಚಾರ ಮಾಡಿ ಅದ್ರ ಬಗ್ಗೆ ಕೂಲಂಕುಷವಾಗಿ ಹೇಳ್ತಾಯಿದ್ರು ವಿಷಯ. ನನಗೆ ಏನಾಯ್ತು ಅಂದರೆ ಇದ್ರ ಬಗ್ಗೆ ನನಗೆ ಅನಿಸಿತು, ಒಂದು ಖಚಿತ ನನಗೆ ನನ್ನ ಮನಸ್ಸಿಗೆ ಖಾತ್ರಿ ಅನಿಸಿತ್ತು. ಏನಂತಂದರೆ ಇದು ಒಬ್ಬ ಮನುಷ್ಯ, ತಂದೆ ಅಥವಾ ತಾಯಿ ಆಗಲಿ, ಬ್ಲಡ್ ರಿಲೇಷನ್ಸ್ ಆಗಲಿ, ಅವರು ಮಿಸ್ ಆಗಿರೋದಂದರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಿದ್ರು. ಒಂದು ಇಲ್ಲಾಂತಂದರೆ ಡೆಡ್ ಬಾಡಿ ಅವ್ರದ್ದೇ ಅಂತ ಕನ್ಫರ್ಮ್ ಆಯ್ತು ಅಂದ್ರೂ ಕೂಡ ಆ ಬಾಡಿಗೆ ಏನಾಗಿದೆ ಅಂತ ಕ್ರಮ ಕೈಗೊಳ್ಳಂತಲೇ ಬರ್ತಿದ್ರು. ಹಂಗಾಗಿ ಅವರು ಒಬ್ಬ ಕಾನ್ಸ್ಟೇಬಲ್ನ ಕಳಿಸಿ ಆ ಅಜ್ಜನಿಗೆ ಸ್ಟೇಷನ್ಗೆ ಬಂದು ಹೋಗೋದಕ್ಕೆ ಹೇಳಿದ್ರು. ಆತ ಯಾವ ಹಿಗ್ಗು ಸಿಗ್ಗಿಲ್ಲದೆ ನನ್ನನ್ಯಾಕೆ ಇಲ್ಲಿಗೆ ಕರೆದ್ರಿ ಸಾಹೇಬ್ರೆ ಅಂದ್ಕೊಂಡು ಬಂದಿದ್ದ. ಅವನ ಮಾತು ಕೇಳಿದ್ರೆ ಅನುಮಾನ ಹುಟ್ಕೊಳ್ಳೋ ಚಾನ್ಸೇ ಇರಲಿಲ್ಲ. ಬಂದು ಸ್ಟೇಷನ್ನಲ್ಲಿ ಕೂತವನ ಹತ್ರ ನಿಮ್ಮ ಮಗ ಏನು ಮಾಡ್ತಾನೆ ಅಂತ ಕೇಳಿದ್ರು. ಅವನು ಹೊಲ ಮನೆ ಕೆಲಸ ಮಾಡ್ಕೊಂಡಿರೋ ಚಿಕ್ಕ ಮಗನ ವಿಷಯ ಹೇಳಿದ್ರು. ನಿಮಗೆ ಇನ್ನೊಬ್ಬ ಮಗ ಇರಬೇಕಲ್ಲ, ಅವನ ಬಗ್ಗೆ ಹೇಳಿ ಅಂದಿದ್ದಾರೆ. ಅವನು ಊರಲ್ಲಿಲ್ಲ ಸರ್, ದುಡಿಯೋದಕ್ಕೆ ಹೊರಗೆ ಹೋಗಿದ್ದಾನೆ ಅಂದ್ರು. ಓಕೆ, ಹಾಗಾಗಿ ಇವನ ಮಗನ ಸಾವಿನ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಂದ್ಕೊಂಡು ಅವತ್ತು ಡ್ಯಾಮಲ್ಲಿ ಸಿಕ್ಕ ಶವದ ಫೋಟೋ ತೋರಿಸಿ ಇವನು ನಿಮ್ಮ ಮಗನ ನೋಡಿ ಹೇಳಿ ಅಂದಿದ್ದಾರೆ. ಅಜ್ಜ ಅದನ್ನ ನೋಡಿ ಛೇ ಇವನು ನನ್ನ ಮಗ ಯಾಕಾಗ್ತಾನೆ ಅಂದ್ಬಿಟ್ಟಿದ್ದ. ಫಸ್ಟ್ ಆತನ ತಂದೆಗೆ ಕರ್ಕೊಂಡು ಬಾ ಅಂತ ನಾನು ತಿಳಿಸಿದೆ. ನಾನು ತಂದೆಗೆ ಜೊತೆ ವಿಚಾರ ಮಾಡೋಣ ಅಂತೇಳಿ ತಂದೆಗೆ ಕರೆಸಿದಂತ ತಂದೆಗೆ ನಾನು ಕರೆಸಿ ವಿಚಾರ ಮಾಡಿದ ಮೇಲೆ ತಂದೆ ಫಸ್ಟಿಗೆ ಇಲ್ಲ, ನನ್ನ ಮಗ ಅಲ್ಲೇ ಅಲ್ಲ, ನನ್ನ ಮಗ ಊರಲ್ಲೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದ. ಅಲ್ಲಿಗೆ ಪೊಲೀಸರಾದ್ರೂ ಏನು ಹೇಳ್ತಾರೆ, ಸರಿ ಬಿಡಿ ನಿಮ್ಮ ಮಗ ಅದೆಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಹೇಳಿ ಕಳಿಸಿದ್ರು. ಹಾಗೆ ಹೋದ ಹಣಮಂತಜ್ಜ ನೆಮ್ಮದಿಯ ಉಸಿರು ಬಿಟ್ಕೊಂಡು ಕುಂತಿದ್ದು 2 ದಿನ. ಎಷ್ಟಂದ್ರೂ ಹುಟ್ಟಿಸಿದವನಲ್ವಾ, ಹೃದಯ ಕಲ್ಲಾಗಿಸಿಕೊಂಡು ಕೊಲೆ ಮಾಡೋ ಮಟ್ಟಕ್ಕೆ ಇಳಿದ್ರು ಮಗ ನೆನಪಾಗದೆ ಇರ್ತಾನೆ. ಅವನು ಬೆಳೆದು ನಿಂತ ಮೇಲೆ ಯಾವ ಸಂತಸವನ್ನು ಕೊಡದೆ ಹೋಗಿದ್ರು ಆತ ಚಿಕ್ಕವನಿರೋವಾಗ ಸಂಭ್ರಮಿಸಿದ್ದ ಗಳಿಗೆಗಳು ನೆನಪಾಗದೆ ಹೋಗುತ್ತ. ಅದನ್ನೆಲ್ಲ ಮೆಲ್ಕಾಕೊಂಡು ಸಂಬಂಧಿಗಳ ಹತ್ರ ಮಗ ಮಹಾದು ವರ್ತನೆಯ ಬಗ್ಗೆ ಬೇಸರದಿಂದ ಮಾತಾಡಿಕೊಂಡು ಕೂತಿದ್ದಾಗಲೇ ಪೊಲೀಸರು ಮನೆ ಬಾಗಿಲಿಗೆ ಬಂದೇ ಬಿಟ್ರು. बहुत तबाह किया था, करने के वजह से वो अम्मा ने जो भी किए वो उनके हिसाब से किए, किसको गाँव को भी नहीं तकलीफ देना, बोल को क्या करे वो भगवान जाने. हमारे को आके बहुत कुछ रिक्वेस्ट करके पूछे तो भी हम जो भी बोले ये धरती है और ऊपर आकाश है, ये बात हम हमारे पी साहब से भी किए. लेकिन जिस टाइम उनको थाने में लेके गए थे उसी टाइम में हमारे मुखांतर से हम सुने कि मेरा बच्चा नहीं है बोलने के बाद फिर 4-8 दिन जाने के बाद फिर हमारे औरा टाउन के पुलिस आके पकड़ के शाम के 12 बजे उनको लेके जाके. ಅವತ್ತು ಪೊಲೀಸರ ಜೊತೆ ಹೋದ ಹಣಮಂತಜ್ಜ ಅಷ್ಟು ಈಸಿಯಾಗಿ ನಿಜ ಬಾಯ್ ಬಿಡ್ಲಿಲ್ಲ. ಆದ್ರೆ ಪೊಲೀಸರು ಬಿಡೋ ಯೋಚನೆಯಲ್ಲಿರಲಿಲ್ಲ. ಅವರಿಗೆ ಊರ ಜನರ ಮಾತು ಕೇಳಿಸ್ಕೊಂಡ ಮೇಲೆ ಈ ತಂದೆನೇ ಏನೋ ಮಾಡಿದ್ದಾನೆ ಅನ್ನಿಸಿಬಿಟ್ಟಿತ್ತು. ಕಡೆಗೆ ಬಾಯ್ ಬಿಡಿಸೋ ತಂತ್ರವನ್ನೂ ಅವರು ಉಪಯೋಗಿಸಿಕೊಂಡು ಬಿಟ್ರು. ಹನುಮಂತಜ್ಜ ಹೌದು ನಾನೇ ಕೊಲೆಗಾರ ಅಂತ ಒಪ್ಕೊಂಡ. ಒಬ್ಬ ತಂದೆಯ ಬಾಯಲ್ಲಿ ಮಗನ್ನ ಕೊಂದೆ ಅಂತ ಬರುವಾಗ ಅದೆಷ್ಟು ಕಷ್ಟ ಆಗಿರಬೇಡ. ಕೇಳಿಸ್ಕೊಂಡ ಪೊಲೀಸರಿಗೂ ಅದು ನಿಜಕ್ಕೂ ಶಾಕ್. ಅವ್ರಿಗೆ ಅದೇನೇ ಅನುಮಾನ ಇದ್ರೂ ಅಪ್ಪನೇ ಕೊಲೆಗಾರನಾಗಬಹುದು ಅನ್ನೋ ಕಟು ಸತ್ಯವನ್ನ ಒಪ್ಪಿಕೊಳ್ಳೋ ಮನಸ್ಸಿರಲಿಲ್ಲ. ಹಾಗಾದ್ರೆ ಅವರು ವಿಚಾರಣೆ ನಡೆಸಿದ್ದು ಹೇಗೆ? ಅಷ್ಟಕ್ಕೂ ಆ ಮುದುಕ ಬೆಳೆದು ನಿಂತ ಮಗನನ್ನ ಮುಗಿಸೋದಕ್ಕೆ ಮಾಡಿದ ಪ್ಲಾನ್ ಯಾವುದು? ಅವನು ಯಾರ ಸಹಾಯ ತಗೊಂಡ? ಅವರು ಯಾಕೆ ಕೊಲೆ ಮಾಡೋದಕ್ಕೆ ಮುಂದೆ ಬಂದ್ರು ಅನ್ನೋದನ್ನೆಲ್ಲ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.